ಪ್ರೀತಿಸಿದವರು ಕೆಲವು ಕಾರಣಗಳಿಂದಾಗಿ ದೂರವಾಗಿದ್ದರೆ ಜ್ಯೋತಿಷ್ಯ ಮತ್ತು ಧಾರ್ಮಿಕ ನಂಬಿಕೆಗಳ ಪ್ರಕಾರ ಕೆಲವು ವಿಶೇಷ ಪೂಜೆ ಹಾಗೂ ಮಂತ್ರ ಜಪಗಳಿಂದ ಅವರನ್ನು ಮತ್ತೆ ನಿಮ್ಮಂತೆ ವಶಪಡಿಸಿಕೊಳ್ಳಬಹುದು. ಇದು ಮುಖ್ಯವಾಗಿ ಮನಸ್ತಾಪಗಳನ್ನು ನಿವಾರಿಸಿ ಎದುರಿನವರು ಮನಸ್ಸಿನಲ್ಲಿ ಸಕಾರಾತ್ಮಕ ಯೋಚನೆಗಳನ್ನು ಬರುವಂತೆ ಮಾಡಲು ಸಹಕಾರಿಯಾಗಿದೆ ಎಂದು ನಂಬಲಾಗುತ್ತದೆ. ಅಂತಹ ಕೆಲವು ಸರಳ ಮತ್ತು ಪ್ರಮುಖ ಪರಿಹಾರಗಳು ಯಾವುದು ಅಂತ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ. ಅದೃಷ್ಟಧಾರೆ ಫೇಸ್ಬುಕ್ ಪೇಜನ್ನು ನೀವಿನ್ನೂ ಫಾಲೋ ಮಾಡ್ತಿಲ್ಲ ಅಂದರೆ ಮೊದಲು ನಮ್ಮ ಪೇಜನ್ನು ಫಾಲೋ ಮಾಡಿ. ಯೂಟ್ಯೂಬ್ನಲ್ಲಿ ವಿಡಿಯೋಗಳನ್ನ ನೋಡ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಯಾವುದೇ ರೀತಿಯ ವಶೀಕರಣ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಮಸ್ಯೆಗಳಿದ್ದರೆ ಉಚಿತ ಪರಿಹಾರ ಖಚಿತ ಭವಿಷ್ಯಕ್ಕಾಗಿ ಇವತ್ತೇ ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಕರೆ ಮಾಡಿ. ಅವರು ಕೊಡುವಂತಹ ಪರಿಹಾರ ನಿಮ್ಮ ಪ್ರತಿಯೊಂದು ಸಮಸ್ಯೆಗೂ ಶಾಶ್ವತ ಮುಕ್ತಿಯನ್ನು ನೀಡುತ್ತದೆ. ಗುರುಗಳು ತಿಳಿಸಿರುವ ಹಾಗೆ ಈ ಪರಿಹಾರದಲ್ಲಿ ಅನೇಕ ದೈವ ಮಾರ್ಗಗಳನ್ನು ಅನುಸರಿಸಿದ್ದಾರೆ. ಮೊಟ್ಟ ಮೊದಲನೇದಾಗಿ ಪ್ರೀತಿಸಿ ನಿಮ್ಮನ್ನು ಬಿಟ್ಟು ಹೋದವರು ಶ್ರೀಕೃಷ್ಣ ಮತ್ತು ರಾಧಾರಾಣಿ ಪೂಜೆ. ಹೌದು ವೀಕ್ಷಕರೇ, ಪ್ರೀತಿ ಮತ್ತು ಸಂಬಂಧಗಳ ದೇವರೆಂದರೆ ಶ್ರೀಕೃಷ್ಣ ಮತ್ತು ರಾಧೆ. ಅವರ ಆರಾಧನೆ ದೂರವಾದ ಪ್ರೇಮಿಗಳನ್ನು ಒಂದುಗೂಡಿಸಲು ಅತ್ಯಂತ ಪ್ರಮುಖ ಪರಿಹಾರವೆಂದು ಪರಿಗಣಿಸಲಾಗುತ್ತದೆ. ಯಾವುದಾದರೂ ಶುಕ್ಲ ಪಕ್ಷದ ಶುಕ್ರವಾರದಂದು ಶ್ರೀಕೃಷ್ಣ ಮತ್ತು ರಾಧೆಯ ಜಂಟಿ ಭಾವಚಿತ್ರ ಅಥವಾ ಮೂರ್ತಿಯ ಮುಂದೆ ತುಪ್ಪದ ದೀಪವನ್ನು ಹಚ್ಚಿ ಕೃಷ್ಣನಿಗೆ ಕೆಂಪು ಅಥವಾ ಹಳದಿ ಬಣ್ಣದ ಹೂವುಗಳನ್ನು ಅರ್ಪಿಸಿ. ಈ ಮಂತ್ರವನ್ನು 108 ಬಾರಿ ಜಪಿಸಬೇಕು. ಆ ಮಂತ್ರ ಹೀಗಿದೆ: ಓಂ ಕ್ಲೀಂ ಕೃಷ್ಣಾಯ ಗೋಪಿಜನ ವಲ್ಲಭಾಯ ಸ್ವಾಹ. ಇನ್ನೊಂದ್ಸತಿ ಹೇಳ್ತೀನಿ: ಓಂ ಕ್ಲೀಂ ಕೃಷ್ಣಾಯ ಗೋಪಿಜನ ವಲ್ಲಭಾಯ ಸ್ವಾಹ. ಇದನ್ನು ಸತತವಾಗಿ 21 ಶುಕ್ರವಾರಗಳ ಕಾಲ ಶ್ರದ್ಧೆಯಿಂದ ಪೂಜೆ ಮಾಡಬೇಕು. ಇದರಿಂದ ಅಖಂಡವಾಗಿ ನಿಮಗೆಲ್ಲವೂ ಸಿದ್ಧಿಯಾಗುತ್ತದೆ. ಮಾತಾ ಪಾರ್ವತಿ ಮತ್ತು ಶಿವನ ಆರಾಧನೆ. ಶಿವ ಪಾರ್ವತಿಯರೇ ಆದರ್ಶ. ಅವರ ಅನುಗ್ರಹದಿಂದ ಕಳೆದು ಹೋದ ಪ್ರೀತಿ ಮರಳಿ ಸಿಗುತ್ತದೆ ಎಂಬ ನಂಬಿಕೆ ತುಂಬಾ ಅಚಲವಾಗಿ ಕಾರ್ಯಸಿದ್ಧಿಯಾಗಿದೆ. ಪ್ರತಿದಿನ ಬೆಳಗ್ಗೆ ಶಿವಲಿಂಗಕ್ಕೆ ಜಲಾಭಿಷೇಕ ಮಾಡಿ ಅಥವಾ ಪಾರ್ವತಿ ದೇವಿಗೆ ಕುಂಕುಮಾರ್ಚನೆಯನ್ನು ಮಾಡಿ. ಓಂ ನಮಃ ಶಿವಾಯ ಮಂತ್ರವನ್ನು ಜಪಿಸುತ್ತಾ ನಿಮ್ಮ ಪ್ರೀತಿ ಪಾತ್ರರ ನಿಮ್ಮ ಬಳಿ ಮತ್ತೆ ಓಡಿ ಬರಲು ನಿಮ್ಮ ಒಳ್ಳೆಯ ಗುಣಗಳನ್ನು ನೆನಪಿಸಿಕೊಂಡು ಮರಳಿ ಬರಲೆಂದು ಪ್ರಾರ್ಥಿಸಿ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನಮ್ಮ ಜೀವನದಲ್ಲಿ ಪ್ರೀತಿ, ಆಕರ್ಷಣೆ ಮತ್ತು ಸಂಬಂಧಗಳಿಗೆ ಶುಕ್ರ ಗ್ರಹವೇ ಅಧಿಪತಿ. ಶುಕ್ರನು ಜಾತಕದಲ್ಲಿ ದುರ್ಬಲನಾಗಿದ್ದರೆ ಪ್ರೀತಿಯಲ್ಲಿ ವಿರಹ ಉಂಟಾಗುತ್ತದೆ. ಶುಕ್ರವಾರದ ದಿನ ಬಿಳಿ ಬಣ್ಣದ ಬಟ್ಟೆಗಳನ್ನು ಧರಿಸಿ ಹಸಿದವರಿಗೆ ಅಥವಾ ಬಡವರಿಗೆ ಹಾಲಿನಿಂದ ಮಾಡಿದ ಸಿಹಿ ತಿಂಡಿ, ಮೊಸರು ಅಥವಾ ಬಿಳಿ ಅಕ್ಕಿಯನ್ನು ದಾನ ಮಾಡಿ. ಸುಗಂಧ ದ್ರವ್ಯಗಳನ್ನು ಬಳಸಿ, ಅಂದರೆ ಪರ್ಫ್ಯೂಮ್. ಇದು ಶುಕ್ರ ಗ್ರಹವನ್ನು ಬಲಪಡಿಸುತ್ತದೆ. ಹಾಗೂ ನಿಮ್ಮ ಇಂತಹ ಸಮಸ್ಯೆಗಳು ಇದ್ದಾಗ ಆದಷ್ಟು ಬೇಗ ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರುಗಳಿಗೆ ಕರೆ ಮಾಡಿ. ಅವರು ನೇರವಾದ ಮಾತುಗಳು, ಮಂತ್ರಗಳಿಂದ ಅತಿ ಶೀಘ್ರದಲ್ಲೇ ನಿಮ್ಮ ಪ್ರೀತಿ ಪಾತ್ರರಾದವರು ನಿಮ್ಮ ಹತ್ರ ಬರುವ ಹಾಗೆ ಪೂಜೆ ಮಾಡಿಕೊಡುತ್ತಾರೆ. ನಿಮಗೆ ತುಂಬ ಒಳ್ಳೆಯದಾಗುತ್ತೆ.